ಮಾಡ್ತಾರೆ. ನಿಯೋಜಿತ ಪಿತೂರಿ ಅಂತ ಗೊತ್ತಿದ್ರು ಸರ್ಕಾರ ಸುಮ್ಮನಿದ್ಯಾ? ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ವಿಶೇಷವಾಗಿ ಭದ್ರತೆ ಕೊಡುತ್ತೆ. ನಮ್ಮ ಹಬ್ಬಗಳಿಗೆ ಯಾಕೆ ಭದ್ರತೆ ಇಲ್ಲ? ಹಿಂದೂ ಹಬ್ಬದ ಸಮಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸರ್ಕಾರದ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಈ ರೀತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಹಿಂದೆ ಷಡ್ಯಂತ್ರವಿದೆಯಾ? ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಕಿಡಿಗೇಡಿಗಳು. ಬೇಕಂತಲೇ ಪ್ಲಾನ್ ಮಾಡಿ ಕಲ್ಲು ಮಾಡ್ತಾರೆ. ನಿಯೋಜಿತ ಪಿತೂರಿ ಅಂತ ಗೊತ್ತಿದ್ರು ಸರ್ಕಾರ ಸುಮ್ಮನಿದ್ಯಾ? ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ವಿಶೇಷವಾಗಿ ಭದ್ರತೆ ಕೊಡುತ್ತೆ. ನಮ್ಮ ಹಬ್ಬಗಳಿಗೆ ಯಾಕೆ ಭದ್ರತೆ ಇಲ್ಲ? ಹಿಂದೂ ಹಬ್ಬದ ಸಮಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸರ್ಕಾರದ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಈ ರೀತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಹಿಂದೆ ಷಡ್ಯಂತ್ರವಿದೆಯಾ? ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಕಿಡಿಗೇಡಿಗಳು. ಬೇಕಂತಲೇ ಪ್ಲಾನ್ ಮಾಡಿ ಕಲ್ಲು ಮಾಡ್ತಾರೆ. ನಿಯೋಜಿತ ಪಿತೂರಿ ಅಂತ ಗೊತ್ತಿದ್ರು ಸರ್ಕಾರ ಸುಮ್ಮನಿದ್ಯಾ? ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ವಿಶೇಷವಾಗಿ ಭದ್ರತೆ ಕೊಡುತ್ತೆ. ನಮ್ಮ ಹಬ್ಬಗಳಿಗೆ ಯಾಕೆ ಭದ್ರತೆ ಇಲ್ಲ? ಹಿಂದೂ ಹಬ್ಬದ ಸಮಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸರ್ಕಾರದ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಈ ರೀತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಹಿಂದೆ ಷಡ್ಯಂತ್ರವಿದೆಯಾ? ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಕಿಡಿಗೇಡಿಗಳು. ಬೇಕಂತಲೇ ಪ್ಲಾನ್ ಮಾಡಿ ಕಲ್ಲು ಮಾಡ್ತಾರೆ. ನಿಯೋಜಿತ ಪಿತೂರಿ ಅಂತ ಗೊತ್ತಿದ್ರು ಸರ್ಕಾರ ಸುಮ್ಮನಿದ್ಯಾ? ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ವಿಶೇಷವಾಗಿ ಭದ್ರತೆ ಕೊಡುತ್ತೆ. ನಮ್ಮ ಹಬ್ಬಗಳಿಗೆ ಯಾಕೆ ಭದ್ರತೆ ಇಲ್ಲ? ಹಿಂದೂ ಹಬ್ಬದ ಸಮಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸರ್ಕಾರದ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಈ ರೀತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಹಿಂದೆ ಷಡ್ಯಂತ್ರವಿದೆಯಾ? ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಕಿಡಿಗೇಡಿಗಳು. ಬೇಕಂತಲೇ ಪ್ಲಾನ್ ಮಾಡಿ ಕಲ್ಲು ಮಾಡ್ತಾರೆ. ನಿಯೋಜಿತ ಪಿತೂರಿ ಅಂತ ಗೊತ್ತಿದ್ರು ಸರ್ಕಾರ ಸುಮ್ಮನಿದ್ಯಾ? ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ವಿಶೇಷವಾಗಿ ಭದ್ರತೆ ಕೊಡುತ್ತೆ. ನಮ್ಮ ಹಬ್ಬಗಳಿಗೆ ಯಾಕೆ ಭದ್ರತೆ ಇಲ್ಲ? ಹಿಂದೂ ಹಬ್ಬದ ಸಮಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸರ್ಕಾರದ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಈ ರೀತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಹಿಂದೆ ಷಡ್ಯಂತ್ರವಿದೆಯಾ? ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಕಿಡಿಗೇಡಿಗಳು. ಬೇಕಂತಲೇ ಪ್ಲಾನ್ ಮಾಡಿ ಕಲ್ಲು ಮಾಡ್ತಾರೆ. ನಿಯೋಜಿತ ಪಿತೂರಿ ಅಂತ ಗೊತ್ತಿದ್ರು ಸರ್ಕಾರ ಸುಮ್ಮನಿದ್ಯಾ? ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ವಿಶೇಷವಾಗಿ ಭದ್ರತೆ ಕೊಡುತ್ತೆ. ನಮ್ಮ ಹಬ್ಬಗಳಿಗೆ ಯಾಕೆ ಭದ್ರತೆ ಇಲ್ಲ? ಹಿಂದೂ ಹಬ್ಬದ ಸಮಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸರ್ಕಾರದ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ.
ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಹಿಂದೆ ಷಡ್ಯಂತ್ರವಿದೆಯಾ? ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಕಿಡಿಗೇಡಿಗಳು. ಬೇಕಂತಲೇ ಪ್ಲಾನ್ ಮಾಡಿ ಕಲ್ಲು ಮಾಡ್ತಾರೆ. ನಿಯೋಜಿತ ಪಿತೂರಿ ಅಂತ ಗೊತ್ತಿದ್ರು ಸರ್ಕಾರ ಸುಮ್ಮನಿದ್ಯಾ? ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ವಿಶೇಷವಾಗಿ ಭದ್ರತೆ ಕೊಡುತ್ತೆ. ನಮ್ಮ ಹಬ್ಬಗಳಿಗೆ ಯಾಕೆ ಭದ್ರತೆ ಇಲ್ಲ? ಹಿಂದೂ ಹಬ್ಬದ ಸಮಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸರ್ಕಾರದ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಈ ರೀತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಹಿಂದೆ ಷಡ್ಯಂತ್ರವಿದೆಯಾ? ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಕಿಡಿಗೇಡಿಗಳು. ಬೇಕಂತಲೇ ಪ್ಲಾನ್ ಮಾಡಿ ಕಲ್ಲು ಮಾಡ್ತಾರೆ. ನಿಯೋಜಿತ ಪಿತೂರಿ ಅಂತ ಗೊತ್ತಿದ್ರು ಸರ್ಕಾರ ಸುಮ್ಮನಿದ್ಯಾ? ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ವಿಶೇಷವಾಗಿ ಭದ್ರತೆ ಕೊಡುತ್ತೆ. ನಮ್ಮ ಹಬ್ಬಗಳಿಗೆ ಯಾಕೆ ಭದ್ರತೆ ಇಲ್ಲ? ಹಿಂದೂ ಹಬ್ಬದ ಸಮಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸರ್ಕಾರದ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಈ ರೀತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಹಿಂದೆ ಷಡ್ಯಂತ್ರವಿದೆಯಾ? ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಕಿಡಿಗೇಡಿಗಳು ಮಾಡ್ತಾರೆ. ನಿಯೋಜಿತ ಪಿತೂರಿ ಅಂತ ಗೊತ್ತಿದ್ರು ಸರ್ಕಾರ ಸುಮ್ಮನಿದ್ಯಾ? ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ವಿಶೇಷವಾಗಿ ಭದ್ರತೆ ಕೊಡುತ್ತೆ. ನಮ್ಮ ಹಬ್ಬಗಳಿಗೆ ಯಾಕೆ ಭದ್ರತೆ ಇಲ್ಲ? ಹಿಂದೂ ಹಬ್ಬದ ಸಮಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸರ್ಕಾರದ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಈ ರೀತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಹಿಂದೆ ಷಡ್ಯಂತ್ರವಿದೆಯಾ? ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಕಿಡಿಗೇಡಿಗಳು. ಬೇಕಂತಲೇ ಪ್ಲಾನ್ ಮಾಡಿ ಕಲ್ಲು ಮಾಡ್ತಾರೆ. ನಿಯೋಜಿತ ಪಿತೂರಿ ಅಂತ ಗೊತ್ತಿದ್ರು ಸರ್ಕಾರ ಸುಮ್ಮನಿದ್ಯಾ? ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ವಿಶೇಷವಾಗಿ ಭದ್ರತೆ ಕೊಡುತ್ತೆ. ನಮ್ಮ ಹಬ್ಬಗಳಿಗೆ ಯಾಕೆ ಭದ್ರತೆ ಇಲ್ಲ? ಹಿಂದೂ ಹಬ್ಬದ ಸಮಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸರ್ಕಾರದ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಈ ರೀತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಹಿಂದೆ ಷಡ್ಯಂತ್ರವಿದೆಯಾ? ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಕಿಡಿಗೇಡಿಗಳು. ಬೇಕಂತಲೇ ಪ್ಲಾನ್ ಮಾಡಿ